ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಪಟ್ಟಣದಲ್ಲಿನ 40 ಅಡಿ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಹನುಮ ಜಯಂತಿ ಮಹೋತ್ಸವ. 3 ದಿನಗಳ ಕಾರ್ಯಕ್ರಮದ ಪೈಕಿ 2ನೇ ದಿನದಂದು ಸ್ವಾಮಿಯವರಿಗೆ ಬೆಣ್ಣೆ ಅಲಂಕಾರ, ರಾಮತಾರಕ ಹೋಮ, ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯ. ವಿಶ್ವ ವಿಕಲಚೇತನ ದಿನಾಚರಣೆ ಅಂಗವಾಗಿ ತಾಲೂಕಿನಲ್ಲಿನ ಅವಕಾಶ ಬುದ್ಧಿ ವಿಕಲಚೇತನ ಶಾಲೆಯ 40 ಮಕ್ಕಳಿಗೆ ತಾಲೂಕು ಯೂತ್ ಕಾಂಗ್ರೆಸ್ನಿಂದ ಸಮವಸ್ತ್ರ ವಿತರಣೆ. ವಿಶೇಷ ಚೇತನರಿಗೆ ಸಮಾನತೆ, ಸಾಮಾಜಿಕ ದೃಢತೆ, ಮಾನಸಿಕ ಧೈರ್ಯ ತುಂಬುವ ಕೆಲಸವಾಗಬೇಕೆಂದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವೇಣುಕುಮಾರ್. ಹಾಗೂ ತಾಲೂಕಿನ ಹಿರಿಸಾವಿಯ ಎಚ್ಸಿ ಶ್ರೀಕಂಠಯ್ಯ ವೃತ್ತದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ 2 ಬಸ್ ತಂಗುದಾಣ ನಿರ್ಮಾಣವೆಂದ ಶಾಸಕ ಸಿಎನ್ ಬಾಲಕೃಷ್ಣರವರು. ಹಿರಿಸಾವಿಯಲ್ಲಿ ವಿವಿಧ ಕಾಮಗಾರಿ ವೀಕ್ಷಿಸಿ ಹೇಳಿಕೆ. ವಾರ್ತೆಗಳ ವಿವರ. ಪಟ್ಟಣದಲ್ಲಿನ 40 ಅಡಿ ಶ್ರೀರಾಮ ಭಕ್ತ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘವು 27ನೇ ವರ್ಷದ ಅದ್ದೂರಿ ಹನುಮ ಜಯಂತಿ ಆಚರಣೆ ಮಾಡುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಸೋಮವಾರದಂದು ಸ್ವಾಮಿಯವರ ಸನ್ನಿಧಿಯಲ್ಲಿ ರಾಮತಾರಕ ಹೋಮ ನಡೆಸಿ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯ ನಡೆಸಿತು. ಪಟ್ಟಣದ ಕೇಂದ್ರ ಸ್ಥಾನದಲ್ಲಿರುವ 40 ಅಡಿ ಆಂಜನೇಯ ಎಲ್ಲರ ಪ್ರಮುಖ ಆಕರ್ಷಣೆ. ಈ ದೇವಾಲಯದ ಉಸ್ತುವಾರಿ ಹೊತ್ತಿರುವ ಶ್ರೀ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘವು 2 ದಶಕಗಳಿಂದಲೂ ಅದ್ದೂರಿ ಹನುಮ ಜಯಂತಿ ಆಚರಣೆ ಮಾಡುತ್ತಾ ಬಂದಿದ್ದು, ಪ್ರಸಕ್ತ ವರ್ಷ 27ನೇ ವರ್ಷದ ಆಚರಣೆಗೆ ಮುಂದಾಗಿ ಪಟ್ಟಣವನ್ನೆಲ್ಲ ವಿದ್ಯುತ್ ದೀಪಾಲಂಕಾರದೊಂದಿಗೆ ಸಿಂಗರಿಸಲಾಗಿದೆ. ಹನುಮ ಜಯಂತಿ ಅಂಗವಾಗಿ 3 ದಿನಗಳು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಮೊದಲ ದಿನವಾದ ನವೆಂಬರ್ 30ರ ಭಾನುವಾರದಂದು ಭಕ್ತಿಯಿಂದ ಭಗವಂತನೆಡೆಗೆ ಕಾರ್ಯಕ್ರಮದಡಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ನಿರಂತರವಾಗಿ 28 ವಿವಿಧ ತಂಡಗಳಿಂದ ಅಖಂಡ ಭಜನಾ ಕಾರ್ಯಕ್ರಮ ನಡೆಸಲಾಗಿ, 2ನೇ ದಿನವಾದ ಸೋಮವಾರದಂದು ಬೆಳಗ್ಗೆ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ನೆರವೇರಿಸಿ ಬೆಣ್ಣೆ ಅಲಂಕಾರ ಮಾಡಿ ದೇವಸ್ಥಾನದ ಮುಂಭಾಗ ರಾಮತಾರಕ ಹೋಮ ನಡೆಸಲಾಯಿತು. ಹೋಮದಲ್ಲಿ ಭಾಗಿಯಾಗಿದ್ದ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಎಎನ್ ಕುಮಾರಸ್ವಾಮಿಯವರ ಪುತ್ರ ಪ್ರತೀಕ್ ಕವಿತಾ ದಂಪತಿಗಳು ಮತ್ತು ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣರವರು ಮಧ್ಯಾಹ್ನ 12 ಗಂಟೆಗೆ ಪೂರ್ಣಾಹುತಿ ನಡೆಸಿದರು. ಮಹಾಮಂಗಳಾರತಿ ನಡೆಸಿ ತರುವಾಯ ಸಾವಿರಾರು ಮಂದಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು. ಪೂಜಾ ವಿಧಿ ವಿಧಾನಗಳನ್ನು ವೇದ ಬ್ರಹ್ಮಶ್ರೀ ಮಾದಾಪುರ ರಘುರಾಮ್ ಶರ್ಮಾರವರು ನೆರವೇರಿಸಿದರು. ಅಂತಿಮ ದಿನವಾದ ಮಂಗಳವಾರದಂದು ಸ್ವಾಮಿಯವರಿಗೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ ನೆರವೇರಿಸಿ ರಜತ ಕವಚಧಾರಣೆ, ವಿಶೇಷ ಪುಷ್ಪಾಲಂಕಾರದೊಂದಿಗೆ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗವಿದ್ದು, ಅಂದು ವಿಶೇಷವಾಗಿ ಶ್ರೀರಾಮ ಭಕ್ತ ಆಂಜನೇಯ ಸ್ವಾಮಿಯವರ ವೈಭವದ ಉತ್ಸವ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆಯಲಿದೆ. ಉತ್ಸವದಲ್ಲಿ ಮಂಗಳೂರಿನ ಧರ್ಮಶಾಸ್ತ್ರ, ಚಂಡೆ ಬಳಗ, ಕಲಾತಂಡ, ನಾಯಂಡಿ ಈ ಭೂಮಿಯೇ, ಮಂಡ್ಯ ಪೂಜಾ ಕುಣಿತ ಹಾಗೂ ಆಂಜನೇಯ ಸ್ವಾಮಿ ವೇಷಧಾರಿ ಮತ್ತು ಗೊಂಬೆಗಳ ಮೆರವಣಿಗೆ ಇರಲಿದೆ ಎಂದು ಶ್ರೀ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾದ ಎಎನ್ ಕುಮಾರಸ್ವಾಮಿ ತಿಳಿಸಿದರು. ಈ ವೇಳೆ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಬಿಜೆ ರಾಜೇಗೌಡ, ಉಪಾಧ್ಯಕ್ಷರಾದ ನಾಗರಾಜು, ಕಾರ್ಯದರ್ಶಿ ಸಿಕೆ ಚಂದ್ರು, ಖಜಾಂಚಿ ಕುಕ್ಕೆ ಶ್ರೀಶಂಕರ್, ಸಹ ಕಾರ್ಯದರ್ಶಿ ಎಂಜಿ ತಿರುಮಲೇಶ್ ಮತ್ತು ಸಂಘದ ಸದಸ್ಯರು ಇದ್ದರು. ಕಾರು ಚಾಲಕರ ಸಂಘದ ಆಶ್ರಯದಲ್ಲಿ 40 ಆಂಜನೇಯ ಸ್ವಾಮಿಯವರ ಸನ್ನಿಧಾನದಲ್ಲಿ 27ನೇ ವರ್ಷದ ಹನುಮ ಜಯಂತಿ ಮಹೋತ್ಸವಕ್ಕೆ ಶಾಸಕರಾದ ಬಾಲಕೃಷ್ಣರವರಿಂದ ಅಖಂಡ ಭಜನೆಗೆ ಚಾಲನೆಯನ್ನು ಕೊಟ್ಟು ನಿರಂತರವಾಗಿ ರಾತ್ರಿ 8 ಗಂಟೆಗಳ ಕೂಡ ಭಜನಾ ಕಾರ್ಯಕ್ರಮ ಸಂಪನ್ನ ಆಯಿತು. ನಿನ್ನೆ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕಾದಿಗಳು ಹಾಗೂ ವಸ್ತ್ರ ಅಲಂಕಾರ, ತುಳಸಿ ಅಲಂಕಾರವನ್ನು ಸೇವೆಯನ್ನು ಸ್ವಾಮಿಯವರಿಗೆ ಸಮರ್ಪಣೆ ಮಾಡಲಾಗಿ, ಇವತ್ತು ಬೆಳಗ್ಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕಾದಿಗಳು, ಬೆಣ್ಣೆ ಅಲಂಕಾರ ಸೇವೆ, ವಿಶೇಷವಾಗಿರತಕ್ಕಂಥ ದ್ರವ್ಯಗಳಿಂದ ಭಗವಂತನಿಗೆ ಅಲಂಕಾರ ಮಾಡಲಾಗಿ ನಾನಾ ಬಗೆಯ ಹೂಗಳಿಂದ ಸ್ವಾಮಿಗೆ ಸಮರ್ಪಣೆ ಮಾಡಲಾಗಿದೆ. ವಿಶೇಷವಾಗಿ ರಾಮತಾರಕ ಹೋಮವನ್ನು ಮಾಡ್ತಾ ಇದೆ. ಲೋಕ ಕಲ್ಯಾಣಾರ್ಥವಾಗಿ ರಾಮತಾರಕ ಹೋಮವನ್ನು ಮಾಡಿ 12 ಗಂಟೆಗೆ ಪೂರ್ಣಾವತಿ, ನಂತರ ಸಮಸ್ತ ಮಹಾಜನರಿಗೆ ಅನ್ನಪ್ರಸಾದ ಸೇವೆಯನ್ನು ಕೂಡ ಇವತ್ತು ಹಮ್ಮಿಕೊಳ್ಳಲಾಗಿದೆ. ನಾಳೆ ಬೆಳಗ್ಗೆ 8:30ಕ್ಕೆ ಶುಭವಾದ ಧನುರ್ಲಗ್ನದಲ್ಲಿ ಹನುಮ ಜಯಂತಿ ದಿವಸದಲ್ಲಿ ಸ್ವಾಮಿ ವೈಭವ ಉತ್ಸವ, ಸ್ವಾಮಿಯವರಿಗೆ ಬೆಳಗ್ಗೆ ಪಂಚಾಮೃತ ಅಭಿಷೇಕಾದಿಗಳು, ನಂತರ ಬೆಳ್ಳಿ ಕವಚ ಧಾರಣೆ ಹಾಗೆ ವಿಶೇಷ ಹೂವಿನ ಅಲಂಕಾರ ಸೇವೆಯನ್ನು ಕೂಡ ಸಮರ್ಪಣೆ ಮಾಡ್ತಾ ಇದೆ.
ಎಲ್ಲ ಸಮಸ್ತ ಭಕ್ತ ಮಾತನಕ್ಕೆ ಭಗವಂತನ ಆಯಸ್ಸು ಆರೋಗ್ಯ ಸುಖ ಸಂತೋಷದ ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಈ ಸಂಘದ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವ. ನಗರದಲ್ಲಿ ಆಂಜನೇಯ ಸ್ವಾಮಿಯ ಕಾರ್ಯಕ್ರಮ ಈ ವರ್ಷನೂ ಕೂಡ 27ನೇ ವರ್ಷದಾಗಿ ಹನುಮ ಜಯಂತಿ ಭಾರಿ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆಲ್ಲ ನಮ್ಮ ನಗರದ ಭಕ್ತಾದಿಗಳು, ಅಕ್ಕಪಕ್ಕದ ಗ್ರಾಮಸ್ಥರ ಭಕ್ತಾದಿಗಳು ಎಲ್ಲರೂ ಕೂಡ ಒಟ್ಟು ಕೈಯಾರೆ ಜೋಡಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಎಲ್ಲ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಡೆಕೋರೇಷನ್ನು ಪ್ರಶಾಂತ್ ಅವರು ಮತ್ತು ನಮ್ಮ ಲೈಟಿಂಗ್ಸು, ಗಾರ್ಡನ್ ಲೈಟಿಂಗ್ಸ್ ಮಂಜು ಅವರು, ಇವರೆಲ್ಲರೂ ಕೂಡ ಇಲಾಖೆ ಎಲ್ಲ ಇಲಾಖೆಯವರು ಕೂಡ ನಮ್ಮ ಆಂಜನೇಯ ಸ್ವಾಮಿಗೆ ಸಪೋರ್ಟ್ ಮಾಡ್ಕೊಂಡು ಆಗಲಿಂದ ತನು ಮನ ಧನ ಸಹಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ಇವತ್ತು ಈ ದಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಭಗವಂತನ ಬೇಡ್ಕೊಳ್ತಾ ನಮ್ಮ ಪತ್ರಕರ್ತ ಮಾಧ್ಯಮಗಳು ಕೂಡ ನನ್ನ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. 1997ರಿಂದ ಶುರುವಾಗಿ ಇಲ್ಲಿವರೆಗೂ ಸಾರಂಗ ತುಂಬ ವಿಜೃಂಭಣೆಯಿಂದ ಉತ್ಸವ ನಡೆದು ಬಂದಿದೆ. ಇವತ್ತಿನ ಹನುಮ ಜಯಂತಿಯು ಶ್ರೀರಂಗಪಟ್ಟಣದ ರಘು ಶರ್ಮಾ ಅವರಿಂದ ರಾಮತಾರಕ ಹೋಮವನ್ನು ನಡೆಸಲಾಗುತ್ತಿದೆ. ಆಮೇಲೆ ದಾಸೋಹ ಇದೆ. ತುಂಬ ಅದು 8-10 ಸಾವಿರ ಜನಕ್ಕೆ ಇದು ಆಗುತ್ತದೆ. ಸಾಯಂಕಾಲ ಮತ್ತು ವಿವಿಧ ಮನರಂಜನೆಯ ಕಾರ್ಯಕ್ರಮ ಇದೆ. ಇದೆಲ್ಲ ಕಾರು ಚಾಲಕರ ಸಂಘದಿಂದ ವಿಜೃಂಭಣೆಯಿಂದ 27 ವರ್ಷದಿಂದ ಸರಿಯಾಗಿ ತುಂಬ ಚೆನ್ನಾಗಿ ನಡೆದುಕೊಂಡು ಬರುತ್ತಿದೆ. ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪುರುಷೋತ್ತಮ. ಇವತ್ತು ಹೋಮ ಹವನಾದಿಗಳಾಗಿ ಒಂದು ಭಕ್ತಿ ಸಮರ್ಪಣೆ ಆಗಿರುವಂಥ ಪೂರ್ಣಾಹುತಿ ಆಗಿರುವಂಥ ಶುಭ ಸಂದರ್ಭದಲ್ಲಿ ಈ ಒಂದು ಕಾರು ಚಾಲಕರು ಮಾಲೀಕರು ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಏನು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಸಂದರ್ಭದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಪೂಜ್ಯ ಅರ್ಚಕ ವೃಂದದವರ ನೇತೃತ್ವದಲ್ಲಿ ವಿಧಿವಿಧಾನಗಳಿಂದ ಕಾರ್ಯಕ್ರಮವನ್ನು ನೆರವೇರಿಸಿ ಅವ್ರಿಗೂ ಕೂಡ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಎಲ್ಲ ಭಕ್ತಾದಿಗಳಿಗೂ ಕೂಡ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಇವತ್ತು 27ನೇ ವರ್ಷದ ಹನುಮ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಭಾಗಿಗಳಾಗಿದ್ದೇವೆ. ಇವತ್ತು ನಮ್ಮ ಕಾರು ಚಾಲಕರು ಮಾಲೀಕರು ಈ ರಾಜ್ಯಕ್ಕೆ ಒಂದು ಮಾದರಿ ಅಂತ ನಾನು ಭಾವಿಸಿದ್ದೇನೆ. ಇದರಿಂದ ಹನುಮ ಜಯಂತ್ಯೋತ್ಸವವನ್ನು ಇವತ್ತು ಎಲ್ಲರ ಸಹಕಾರವನ್ನು ಕೂಡ ತೆಗೆದುಕೊಂಡು ಅವರ ತನುಮನದನ ಒಂದು ಸಹಕಾರದಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇವತ್ತು ಪ್ರಸಾದ ವಿನಿಯೋಗನೂ ಕೂಡ ವಿಶೇಷವಾಗ್ತದೆ. ಒಂದು ಕಟ್ಟಡದ ಈ ಸೇವಾ ಕಾರ್ಯದ ಒಂದು ಕಟ್ಟಡದನ್ನು ಕೂಡ ಇವತ್ತು ವಿಶೇಷವಾಗಿ ಉದ್ಘಾಟನೆಯನ್ನು ಮಾಡಿದ್ದೇವೆ. ಇಲ್ಲಿ ನೆಲಹಾಸಿಯಿಂದ ಹಿಡಿದು ಇಲ್ಲಿ ಎಲ್ಲ ಸಿದ್ಧತೆಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನಾವು ವಿಶೇಷವಾಗಿ ನೀಡಿಕೊಂಡು ಆಡಳಿತಾತ್ಮಕವಾಗಿ ನೀಡ್ಕೊಂಡು ಬಂದಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ, ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಅಯೋಧ್ಯೆಯಲ್ಲಿ ಶ್ರೀರಾಮನ ಪೂರ್ಣ ಪ್ರಮಾಣದ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿರುವಂಥದ್ದು ನಮ್ಮ ಧರ್ಮದ ಒಂದು ಸಂಕೇತ ಅಂತ ನಾನು ಭಾವಿಸ್ತಾ,
ಗೋವಾದಲ್ಲಿ ಸುಮಾರು 77 ಅಡಿ ಎತ್ತರದ ಶ್ರೀರಾಮನ ಪ್ರತಿಮೆ ಅನಾವರಣಗೊಂಡಿರುವಂಥದ್ದು ಕೂಡ ನಮ್ಮ ಧರ್ಮಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಎಂಬತಕ್ಕಂಥ ಭಾವವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಈ ಒಂದು ಭರತ ಖಂಡದಲ್ಲಿ ತಪೋಭೂಮಿ ಸರ್ವಧರ್ಮೀಯರಿಗೂ ಕೂಡ ಎಲ್ಲ ರೀತಿಯ ಸದ್ಭಾವನೆಗಳಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಒಂದು ದೇಶ ಹೆಮ್ಮೆಯ ಭಾರತ ದೇಶ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ಇವತ್ತು ಧರ್ಮದ ತಳಹದಿ ಮೇಲೆ ಸದೃಢವಾಗಿ ಬೆಳೆದಿರೋ ದೇಶ ನಮ್ಮ ಭಾರತ ದೇಶ. ಇಂಥ ಆಚಾರ ವಿಚಾರಗಳಿಂದ ಧಾರ್ಮಿಕತೆಗಳಿಂದ ನಮ್ಮ ಧರ್ಮದ ಉಳಿವಿಗೆ ಇವತ್ತು ಶಕ್ತಿ ಬಂದಂತಾಗಿದೆ ಅಂತ ಕೂಡ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಕಾರು ಚಾಲಕರು ಮಾಲೀಕರಿಗೂ ಎಲ್ಲ ರೀತಿಯ ಯಶಸ್ಸನ್ನು ಮಾರುತಿ ದೇವ ನಮ್ಮ ಆಂಜನೇಯ ಸ್ವಾಮಿ ನೀಡಲಿ ಅಂತ ನಾನು ಪ್ರಾರ್ಥನೆ ಮಾಡಿ, ತಾಲೂಕಿನ ಸಕಲರಿಗೂ ಕೂಡ ಒಂದು ಎಲ್ಲ ಯಶಸ್ಸನ್ನು ಕೊಡಲಿ, ತಾಲೂಕಿನ ಸರ್ವಾಂಗೀಣವಾದಂಥ ಅಭಿವೃದ್ಧಿ ಮಾಡತಕ್ಕಂಥ ಶಕ್ತಿಯನ್ನು. ಡಿಸೆಂಬರ್ 3ರ ವಿಶ್ವ ವಿಕಲಚೇತನ ದಿನಾಚರಣೆ ಅಂಗವಾಗಿ ಚನ್ನಪಟ್ಟಣ ತಾಲೂಕು ಯುವ ಕಾಂಗ್ರೆಸ್ ಸಮಿತಿಯು ತಾಲೂಕಿನ ಬರಗೂರು ಹ್ಯಾಂಡ್ ಪೋಸ್ಟ್ನಲ್ಲಿರುವ ವಿದ್ಯಾರಣ್ಯ ಸಂಸ್ಥೆಯ ಅವಕಾಶ ಬುದ್ಧಿ ವಿಕಲಚೇತನ ವಸತಿಯುತ ಪಾಠಶಾಲೆಯ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡಿದರು. ಅವಕಾಶ ಬುದ್ಧಿ ವಿಕಲಚೇತನ ವಸತಿಯುತ ಪಾಠಶಾಲೆಯಲ್ಲಿರುವ 40 ಮಕ್ಕಳಿಗೆ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಎಜೆ ವೇಣುಗೋಪಾಲ್ ಮತ್ತು ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕಾರ್ತಿಕ್ ಮರುವನಹಳ್ಳಿ ನೇತೃತ್ವದಲ್ಲಿ ಯುವ ಕಾಂಗ್ರೆಸ್ಸಿಗರು ಮಕ್ಕಳಿಗೆ ಕೇಕ್ ತಿನ್ನಿಸಿ ಟ್ರ್ಯಾಕ್ ಸೂಟ್ ಸಮವಸ್ತ್ರಗಳನ್ನು ವಿತರಣೆ ಮಾಡಿದರು. ಈ ವೇಳೆ ಮಾತನಾಡಿದ ಯುವ ಕಾಂಗ್ರೆಸ್ ಅಧ್ಯಕ್ಷ ಎಜೆ ವೇಣುಗೋಪಾಲ್, ವಿಕಲಚೇತನರು ದೇವರ ಮಕ್ಕಳಂತೆ. ಅವರ ಬಗ್ಗೆ ಎಲ್ಲರೂ ಸಾಮಾಜಿಕ ಕಳಕಳಿ ಹೊಂದಬೇಕು. ಅವರಿಗೆ ಸಮಾನತೆ, ಸಾಮಾಜಿಕ ದೃಢತೆ, ಮಾನಸಿಕ ಧೈರ್ಯ ತುಂಬುವ ಕೆಲಸ ಎಲ್ಲರಿಂದ ಆಗಬೇಕು. ಸಮಾಜದಲ್ಲಿ ಅವರಿಗೆ ಇರುವ ಸೌಲಭ್ಯಗಳು ದೊರೆಯುವಂತಾಗಬೇಕು. ವಿಶ್ವ ವಿಕಲಚೇತನರ ದಿನಾಚರಣೆ ಸಲುವಾಗಿ ಡಿಸೆಂಬರ್ 2ರಂದು ಜಿಲ್ಲಾ ಹಂತದ ವಿಕಲಚೇತನರ ಕ್ರೀಡಾಕೂಟ ನಡೆಯುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಇಲ್ಲಿನ 40 ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಮಾಡಲಾಗಿದೆ. ಎಲ್ಲ ಮಕ್ಕಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಶಸ್ತಿ ತರುವಂತಾಗಬೇಕು. ಇಲ್ಲಿನ ಮಕ್ಕಳಿಗೆ ಅವಶ್ಯಕ ವಸ್ತುಗಳ ಅಗತ್ಯತೆ ತಿಳಿಸಿದರೆ ಯುವ ಕಾಂಗ್ರೆಸ್ ನೆರವು ನೀಡಲು ಸಿದ್ಧವಿದ್ದು, ವಿಕಲಚೇತನರನ್ನು ನಮ್ಮೊಳಗಿನ ಒಬ್ಬರನ್ನಾಗಿ ಕಾಣುವುದು ನಮ್ಮೆಲ್ಲರ ಆದ್ಯತೆಯಾಗಬೇಕೆಂದರು. ಈ ವೇಳೆ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕಾರ್ತಿಕ್ ಮರುವನಹಳ್ಳಿ, ಚನ್ನರಾಯಪಟ್ಟಣ ಬ್ಲಾಕ್ ಉಪಾಧ್ಯಕ್ಷ ಸಚಿನ್, ಹಿರಿಸಾವೆ ಬ್ಲಾಕ್ ಕಾಂಗ್ರೆಸ್ ಮುಖಂಡ ನವೀನ್ ಬಾಬು, ಮುಖಂಡರಾದ ನವೀನ್ ಒಳಗೇರಹಳ್ಳಿ, ಜೀವನ್, ವೇಣು, ಮಂಜುನಾಥ್, ಸಂತೋಷ್, ಉದ್ಯಮಿ ಅನಿಲ್ ಕುಮಾರ್ ಸೇರಿ ಇತರರು ಇದ್ದರು. ಈ ದಿನ ಎಲ್ಲ ನಮ್ಮ ಸ್ನೇಹಿತರು ಮತ್ತು ಮುಂದಿನ ಡಿಸೆಂಬರ್ 3ನೇ ತಾರೀಕು ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಇಡೀ ವಿಶ್ವದಲ್ಲಿ ಆಚರಣೆ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮ ಆಚರಣೆ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ವಿಕಲಚೇತನರಿಗೆ ದೊರಕ ಸಾಮಾಜಿಕವಾದ ಕಳಕಳಿ, ಸಾಮಾಜಿಕವಾಗಿ ಏನು ಸಿಗಬೇಕು, ಅವರಿಗೆ ಸಮಾನತೆ, ಅವರ ಸಾಮಾಜಿಕವಾದ ದೃಢತೆ, ಅವರ ಮಾನಸಿಕ ಧೈರ್ಯನ ತುಂಬತಕ್ಕಂಥ ಕೆಲಸನ ಎಲ್ಲ ಮಾಡಬೇಕು. ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಸಹೋದರ ಸಹೋದರಿಯ ಅಂಗವೈಕಲ್ಯ ಇರತಕ್ಕಂಥವ್ರಿಗೆ ಎಲ್ಲ ಸಹೋದರ ಸಹೋದರಿಯರು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಅವರಿಗೆ ಸಿಗತಕ್ಕಂಥ ಸಮಾಜದಲ್ಲಿ ಮೂಲ ಸೌಕರ್ಯಗಳನ್ನ, ವಿದ್ಯಾರ್ಥಿ ಆಗಿರ್ಬೋದು, ಸಾಮಾಜಿಕ ಕಳಕಳಿ ಆಗಿರ್ಬೋದು, ಹಾಗೂ ಆಟೋಟಿಕೆಗಳಾಗಿರ್ಬೋದು, ಅದನ್ನು ಕೊಡಿಸ್ತಕ್ಕಂಥ ಕೆಲಸಗಳನ್ನ ಸಹೋದರ ಸಹೋದರಿಯರು ಎಲ್ಲರೂ ಸೇರಿ ಮಾಡಬೇಕು ಅಂತ ಕೇಳ್ಕೊತಾ, ಹಾಗೂ ಈ ನಾಳೆ ಡಿಸೆಂಬರ್ 2ನೇ ತಾರೀಕು ಜಿಲ್ಲಾ ಕ್ರೀಡಾಕೂಟ ಇದೆ. ಅಂಗವೈಕಲ್ಯರಿಗೆ ನಾಳೆ ಜಿಲ್ಲಾ ಕ್ರೀಡಾಕೂಟ ಆಗಿದೆ. ಅದರ ಪ್ರಯುಕ್ತ ನಾವು ನಮ್ಮ ವಿದ್ಯಾರಣ್ಯ ಬರಗೂರು ಅಂತ ವಿದ್ಯಾರಣ್ಯ ಸ್ಕೂಲ್ಗೆ ಬಂದು ನಾವು ಟ್ರ್ಯಾಕ್ ಶೂಟ್ನ ಕೊಡಬೇಕು ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನಾಳೆ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಯಾರು ಪಾರ್ಟಿಸಿಪೇಟ್ ಮಾಡೋದಿದ್ರೆ ಅವ್ರಿಗೆ ಏನಾದ್ರು ಬೇಕಂತ ಅವಶ್ಯಕತೆ ವಸ್ತುಗಳೇನಾದ್ರು ಬೇಕಿದ್ರೆ ಅದನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡ್ತಾ ಇರ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ ಏನೇ ಅವಶ್ಯಕತೆ ಇರತಕ್ಕಂಥ ವಸ್ತುಗಳು ಬೇಕಿದ್ರು ನಮ್ಮ ಸಂಪರ್ಕ ಮಾಡಿ, ನಾವು ಸದಾ ನಿಮ್ಮ ಜೊತೆ ಇರ್ತೇವೆ. ಇನ್ನು ಹೆಚ್ಚಿನ ಮಕ್ಕಳು ಈ ಥರ ತಾಲೂಕಲ್ಲಿ ಇದ್ದಾರೆ, ಅವ್ರನ್ನೆಲ್ಲ ನೀವು ಈ ಥರ ಇಟ್ಕೊಂಡು ಮುಂದೆ ಅವ್ರಿಗೆ ಒಳ್ಳೆ ಥರ ವಿದ್ಯಾಭ್ಯಾಸ ಕೊಟ್ಟು ಮುಂದೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವರಿಗೆ ವಿಕಲಚೇತನ ಅನ್ನೋದು ಮನಸ್ಸಲ್ಲಿ ಇರಬಾರ್ದು, ದೈಹಿಕವಾಗಿರ್ತದೆ, ಮನಸ್ಸಲ್ಲಿ ಇಟ್ಕೋಬಾರ್ದು. ಸಮಾಜದಲ್ಲಿ ಇರ್ತಕ್ಕಂಥದ್ದು, ಸಮಾಜದಲ್ಲಿ ಹೆಚ್ಚಿನಾಗಿ ಕಾಣ್ತಾ ಇರೋದೇ ಮನಸ್ಸಲ್ಲಿ ವಿಕಲಚೇತನ ಅನ್ನೋದು ಮಾನಸಿಕವಾಗಿದೆ, ದೈಹಿಕವಾಗಿದ್ರೆ ಅದನ್ನು ನಿವಾರಣೆ. ಚನ್ನಪಟ್ಟಣ ತಾಲೂಕಿನ ಹಿರಿಸಾವೆಯಲ್ಲಿನ ಎಚ್.ಸಿ. ಶ್ರೀಕಂಠಯ್ಯ ವೃತ್ತದಲ್ಲಿ ಪ್ರಯಾಣಿಕರ ಅನುಕೂಲದ ಸಲುವಾಗಿ 2 ಬಸ್ ತಂಗುದಾಣ ನಿರ್ಮಾಣ ಮಾಡಲಾಗುವುದು ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಸೋಮವಾರದಂದು ಹಿರಿಸಾವೆಯಲ್ಲಿ ಹೇಳಿದರು.
ರಾಷ್ಟ್ರೀಯ ಹೆದ್ದಾರಿಯ ಚನ್ನರಾಯಪಟ್ಟಣದ ಕಡೆಗೆ ಹೋಗುವ ಸರ್ವಿಸ್ ರಸ್ತೆಯಲ್ಲಿ ಮತ್ತು ಶ್ರವಣಬೆಳಗೊಳ ರಸ್ತೆಯಲ್ಲಿ ತಲಾ 10 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿತಿ ಕೇಂದ್ರದ ಮೂಲಕ ಕಾಮಗಾರಿ ನಡೆಯಲಿದೆ. ಇಲ್ಲಿನ ಎನ್ ಗಂಗಾಧರ್ ಕ್ರೀಡಾಂಗಣ ಅಭಿವೃದ್ಧಿಗೆ 10 ಲಕ್ಷ ರು ಅನುದಾನ ನೀಡಲಾಗಿದೆ. ರೈತ ಸಂಪರ್ಕ ಕೇಂದ್ರ ಕಟ್ಟಡದ ಕಾಮಗಾರಿಯನ್ನು ಸದ್ಯದಲ್ಲಿಯೇ ಪ್ರಾರಂಭಿಸಲಾಗುವುದು. ವಿದ್ಯಾರ್ಥಿನಿಯರ ವಸತಿ ನಿಲಯದ ಕಟ್ಟಡ ಕಟ್ಟಲು 4 ಕೋಟಿ ರು ಅನುದಾನ ನೀಡುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ನರೇಗಾ ಯೋಜನೆಯಲ್ಲಿ 6 ಕೋಟಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚರಂಡಿಗಳನ್ನು ರಾಜ್ಯ ಹೆದ್ದಾರಿ 8ರ ಡಿಸಿಸಿ ಬ್ಯಾಂಕ್ ಬಳಿ 1 ಕೋಟಿ ರು ವೆಚ್ಚದಲ್ಲಿ ಸೇತುವೆಯನ್ನು ನಿರ್ಮಿಸಲಾಗಿದೆ ಎಂದರು. ರಾಷ್ಟ್ರೀಯ ಹೆದ್ದಾರಿ 75ರ ಅಂಬೇಡ್ಕರ್ ವೃತ್ತ ಮತ್ತು ಗನ್ನಿ ಬಸವೇಶ್ವರ ವೃತ್ತದ ಬಳಿ ಹೆಚ್ಚು ಅಪಘಾತವಾಗುತ್ತಿವೆ. ಅಂಡರ್ ಪಾಸ್ ನಿರ್ಮಾಣ ಮಾಡುವಂತೆ ಸಾರ್ವಜನಿಕರು ಶಾಸಕರ ಗಮನಕ್ಕೆ ತಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪರಮೇಶ್, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಮಹೇಶ್, ಮುಖಂಡರಾದ ರಾಮಕೃಷ್ಣ, ರವಿಕುಮಾರ್, ವೆಂಕಟೇಶ್, ಬೋರಣ್ಣ, ದಲಿತ ಸಂಘಟನೆಯ ಮಧು, ಬೀಡಾ ಮಂಜುನಾಥ್, ದಿನೇಶ್, ಬೋರೇಗೌಡ, ನರಸಿಂಹಮೂರ್ತಿ, ನಾಗೇಶ್, ರೋಡ್ ಮಂಜುನಾಥ್, ಡಾಬಾ ಬಾಬು, ಪುಟ್ಟರಾಜು, ಬಾಲಾಜಿ ಮುಂತಾದವರಿದ್ದರು. ನಗರದಲ್ಲಿ ನಿಲುಗಡೆಗೆ ತೊಂದರೆ ಆಗಿದ್ದಂಥ ಒಂದು ಸನ್ನಿವೇಶಕ್ಕೆ ಅನುಗುಣವಾಗಿ ಇವತ್ತು 10 ಲಕ್ಷ ರೂಪಾಯಿ ಈ ಒಂದು ಬಸ್ ಶೆಲ್ಟರ್ಗೆ, ಅದೇ ಶ್ರವಣಬೆಳಗೊಳ ಕಡೆಗೆ ಹೋಗ್ತಕ್ಕಂಥ ಕಡೆಗೆ 10 ಲಕ್ಷ ರೂಪಾಯಿ, ಒಟ್ಟು 20 ಲಕ್ಷ ರೂಪಾಯಿ ಅನುದಾನವನ್ನು ಇವತ್ತು ಒದಗಿಸಿದ್ದೇವೆ. ಇವತ್ತು ಚೌಡೇಶ್ವರಿಯ ಸನ್ನಿಧಿಯಲ್ಲಿ ಬಸ್ ಶೆಲ್ಟರ್ ನಿರ್ಮಾಣ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ಜಿಲ್ಲಾ ಪಂಚಾಯಿತಿ ಮಾಜಿ ರಾಮಣ್ಣವರೇ, ಮಾಜಿ ತಾಲೂಕು ಪಂಚಾಯಿತಿಯ ಸದಸ್ಯರಾದಂಥ ರೇವಣ್ಣವರೇ, ಸೊಸೈಟಿ ಅಧ್ಯಕ್ಷರಾದಂಥ ಮಹೇಶ್ ಅವರೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಪರಮೇಶ್ ಅವರೇ, ಮಾಜಿ ಅಧ್ಯಕ್ಷರುಗಳಾದಂಥ ಬೋರಣ್ಣ, ಎಲ್ಲ ನಮ್ಮ ನಾಗೇಶ್ ಅವರು, ಆಮೇಲೆ ಬಾಲಾಜಿ ಅವರು, ಸ್ಥಳಗಳಿಗೆ ಮೊದಲಿಂದನೂ ಕೂಡ ನಮ್ಮ ಈ ಭಾಗದ ಮುಖಂಡರುಗಳು ನನಗೆ ಬೇಡಿಕೆಯನ್ನು ಸಲ್ಲಿಸಿದರು. ರಾಮಣ್ಣ, ರೇವಣ್ಣ, ಮಹೇಶ್ ಎಲ್ಲ ಆಗಲೇಬೇಕು ಅನ್ನೋ ಉದ್ದೇಶದಿಂದ. ಯಾಕಂದರೆ ಇಲ್ಲಿ NHA ಕಾಮಗಾರಿ ಆಗ್ತಾ ಇರೋದ್ರಿಂದ ನಾವು ಎಲ್ಲಿ ಮಾಡೋದು ಅನ್ನೋದು ನಮಗೆ ಸಮಸ್ಯೆ ಆಗಿದೆ. ಈಗ ಆಲ್ರೆಡಿ ರಸ್ತೆಗಳು ಸರ್ವಿಸ್ ರಸ್ತೆ ಆದಮೇಲೆ ಇಲ್ಲಿಗೆ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಇವತ್ತು ಅವಕಾಶವನ್ನು ಮಾಡ್ತಾ ಇದ್ದೇವೆ. ಇವತ್ತು ಆ ಬಸ್ ಸ್ಟ್ಯಾಂಡ್ ಆದಾಗಲೂ ಕೂಡ ಇದು ಯಾಕಪ್ಪ ಆಯಿತು ಅನ್ನೋದು ಈಗ ಅದು ಶಿಸ್ತುಬದ್ಧವಾಗಿ ಈಗ ಎಲ್ಲರಿಗೂ ಅನುಕೂಲ ಆಗಿದೆ. ಯಾಕಂದರೆ ಎಲ್ಲರೂ ಕೂಡ ಶಿಫ್ಟ್ ಆಗಿದೆ, ಎಲ್ಲ ಆಗ್ತಾಯಿದೆ. ಅದೇ ರೀತಿಯಲ್ಲಿ ನಮ್ಮ ಶ್ರವಣಬೆಳಗೊಳ ಕಡೆಗೆ ಹೋಗಬೇಕಾದ್ರೂ ಕೂಡ ಬಿಸಿಲಿನಲ್ಲಿ ಜನ ನಿಲ್ಲೋರು, ಅಲ್ಲಿಗೂ ಕೂಡ ಇಲ್ಲಿಗೆ ಎರಡೂ ಕೂಡ ಮಾಡೋದು. ದಿವಂಗತ ಗಂಗಣ್ಣವರ ಒಂದು ಕ್ರೀಡಾಂಗಣಕ್ಕೂ ಕೂಡ 10 ಲಕ್ಷ ರೂಪಾಯಿ ಹಣವನ್ನು ಒದಗಿಸಿದ್ದೀವಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಹಿರಿಸೇವೆ ನಗರಕ್ಕೆ ಅಭಿವೃದ್ಧಿ ದೃಷ್ಟಿನಲ್ಲಿ ಏನೇನು ಮಾಡಿದ್ದೀವಿ ಅನ್ನೋದು ನಿಮ್ಮ ಮುಂದೆ ಸಾಕ್ಷಿಯನ್ನು ಹೆಚ್ಚು ಮಾಡೋದು. ಅದರಲ್ಲೂ ಕೂಡ ಶಾಸಕರ ಮಾದರಿ ಶಾಲೆಯಿಂದ ಹಿಡಿದು ಮೇಲೆ ಒಂದು HPS ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಎಲ್ಲ ಕಡೆ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಒದಗಿಸ್ಕೊಟ್ಟಿದ್ದೀವಿ. ಇವತ್ತು 4 ಕೋಟಿ ಹಾಸ್ಟೆಲ್ ಆಗಿದೆ. ಪುನಃ ನಮ್ಮ ಗರ್ಲ್ಸ್ ಹಾಸ್ಟೆಲ್ಗೂ ಕೂಡ ಹೊಸ ಕಟ್ಟಡಕ್ಕೆ 4 ಕೋಟಿನ ಬೇಡಿಕೆ ಸಲ್ಲಿಸಿದ್ದೀವಿ. ಅದು ಕೂಡ ಅಶ್ಯೂರೆನ್ಸ್ ಆಗಿದೆ. ಅದು ಕೂಡ ಮುಂದಿನ ದಿನಗಳು ಹೊಸ ಕಟ್ಟಡನೂ ಕೂಡ ಆಗ್ತದೆ. ರೈತ ಸಂಪರ್ಕ ಕೇಂದ್ರನೂ ಕೂಡ ಅಪ್ರೂವ್ ಮಾಡಿಸಿದ್ದೀವಿ. ಪಟ್ಟಣದಲ್ಲಿನ 40 ಅಡಿ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಹನುಮ ಜಯಂತಿ ಮಹೋತ್ಸವ 3 ದಿನಗಳ ಕಾರ್ಯಕ್ರಮದ ಪೈಕಿ 2ನೇ ದಿನದಂದು ಸ್ವಾಮಿಯವರಿಗೆ ಬೆಣ್ಣೆ ಅಲಂಕಾರ, ರಾಮತಾರಕ ಹೋಮ, ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯ. ವಿಶ್ವ ವಿಕಲಚೇತನ ದಿನಾಚರಣೆ ಅಂಗವಾಗಿ ತಾಲೂಕಿನಲ್ಲಿನ ಅವಕಾಶ ಬುದ್ಧಿ ವಿಕಲಚೇತನ ಶಾಲೆಯ 40 ಮಕ್ಕಳಿಗೆ ತಾಲೂಕು ಯೂತ್ ಕಾಂಗ್ರೆಸ್ನಿಂದ ಸಮವಸ್ತ್ರ ವಿತರಣೆ. ವಿಶೇಷ ಚೇತನರಿಗೆ ಸಮಾನತೆ, ಸಾಮಾಜಿಕ ದೃಢತೆ, ಮಾನಸಿಕ ಧೈರ್ಯ ತುಂಬುವ ಕೆಲಸವಾಗಬೇಕೆಂದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವೇಣುಕುಮಾರ್. ಹಾಗೂ ತಾಲೂಕಿನ ಹಿರಿಸಾವ್ಯ HC ಶ್ರೀಕಂಠಯ್ಯ ವೃತ್ತದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ 2 ಬಸ್ ತಂಗುದಾಣ ನಿರ್ಮಾಣವೆಂದ ಶಾಸಕ CN ಬಾಲಕೃಷ್ಣರವರು. ಹಿರಿಸಾವಿಯಲ್ಲಿ ವಿವಿಧ ಕಾಮಗಾರಿ ವೀಕ್ಷಿಸಿ ಹೇಳಿಕೆ. ಇದರೊಂದಿಗೆ ವಾರ್ತಾಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.